ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಕಳೆದ 3 ರಿಂದ 4 ತಿಂಗಳಿನಿಂದ ಮಕ್ಕಳಿಗೆ ನೀಡಬೇಕಾದಂಥ ಮೊಟ್ಟೆ ಹಾಗೂ ಹಾಲಿನ ಪುಡಿ ಸರಬರಾಜು ಸಂಪೂರ್ಣವಾಗಿ ನಿಂತಿದ್ದು, ಇದು ಗಂಭೀರ ನಿರ್ಲಕ್ಷ್ಯದ ಉದಾಹರಣೆ ಎಂದು ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ಭೂರೆ ಆರೋಪ ಮಾಡಿದ್ದಾರೆ. ತಾಲೂಕಿನ ಎಲ್ಲ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವಾಗಿ ನೀಡಲಾಗ್ತಿದ್ದಂಥ ಮೊಟ್ಟೆ ಮತ್ತು ಹಾಲಿನ ಪುಡಿ ಯಾವುದೇ ಕಾರಣ ನೀಡದೆ ನಿಲ್ಲಿಸಿರುವುದು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಮಕ್ಕಳ ಪೌಷ್ಟಿಕತೆ ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಪೌಷ್ಟಿಕಾಹಾರ ಕೊರತೆಯನ್ನು ಎದುರಿಸುತ್ತಿದ್ದಾರೆ ಎಂದು ಸಂಘಟನೆಯಿಂದ ನೀಡಿರುವ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸರ್ಕಾರದಿಂದ ನಿಗದಿಯಾಗಿರುವಂತಹ ಪೌಷ್ಟಿಕ ಆಹಾರ ವಿತರಣೆಯನ್ನು ಮುಂದುವರಿಸದೇ ಇರುವುದರಿಂದ ಅಧಿಕಾರಿಗಳ ಪಾತ್ರದ ಮೇಲೆ ಸಂಶಯ ವ್ಯಕ್ತವಾಗುತ್ತಿದೆ. ಈ ಕುರಿತು ಕೂಲಂಕುಷ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಅಮಾನತು ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇನ್ನು ಮನವಿ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ಸಲ್ಲಿಸಲಾಗಿದೆ. ತಕ್ಷಣ ಕ್ರಮ ಕೈಗೊಂಡು ಸರಬರಾಜು ಪುನರಾರಂಭಿಸುವಂತೆ ಆಗ್ರಹಿಸಲಾಗಿದೆ. ಇನ್ನು ಬೇಡಿಕೆಗಳಿಗೆ ಸ್ಪಷ್ಟ ಪ್ರತಿಕ್ರಿಯೆ ಸಿಗದಿದ್ದರೆ ಹಂತ ಹಂತವಾಗಿ ಪ್ರತಿಭಟನೆಗೆ ಮುಂದಾಗುವುದಾಗಿ ಯುವ ಕ್ರಾಂತಿ ಸಂಘಟನೆಯು ಎಚ್ಚರಿಕೆಯೊಂದನ್ನು ನೀಡಿದೆ. ಪಾಲ್ಕಿ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳುಗಳಿಂದ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪೌಡರನ್ನು ವಿತರಿಸುವುದಿಲ್ಲ. ಇದನ್ನು ನಾವು ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಖಂಡಿಸುತ್ತೇವೆ. ಇವತ್ತು 3-4 ತಿಂಗಳುಗಳಿಂದ ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪುಡಿಯನ್ನು ಯಾವುದೇ ಕಾರಣ ಹೇಳದೆ ಸರಬರಾಜನ್ನು ನಿಲ್ಲಿಸಿದ್ದಾರೆ. ಇದು ಹೈದರಾಬಾದ್ನಿಂದ ಯಾದಗಿರಿಗೆ ಅಂಜಲಿ ಶವ ಸ್ಥಳಾಂತರ. ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಅಂಜಲಿ ಶವ ಸ್ಥಳಾಂತರ. ಮರಣೋತ್ತರ ಪರೀಕ್ಷೆಗಾಗಿ ಶವ ಸ್ಥಳಾಂತರಿಸಲಾಗಿದೆ. ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಅಂಜಲಿ ಕಂಬನೋರ್ ಹಲ್ಲೆಗೊಳಗಾದ ಅಂಜಲಿ ನಿನ್ನೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. ನವೆಂಬರ್ 12ರಂದು ಯಾದಗಿರಿ ನಗರದಲ್ಲಿ ಅಂಜಲಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿತ್ತು. ಇನ್ನು ಗಂಭೀರ ಗಾಯಗೊಂಡ ಅಂಜಲಿಗೆ ಹೆಚ್ಚಿನ ಚಿಕಿತ್ಸೆಗೆಂದು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಆದರೆ ಅಂಜಲಿ ಅವರು ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಈಗಾಗಲೇ ಕೊಲೆ ಮಾಡಿದ 4 ಆರೋಪಿಗಳನ್ನ ಬಂಧಿಸಿದ್ದಾರೆ ಯಾದಗಿರಿ ನಗರ ಪೊಲೀಸರು. ಸುದ್ದಿನ ಬಂದದು ದೇವ್ರೇ ಸರ್, 4 ಆದವ್ರಿ, 4 ಮಕ್ಕಳ್ರಿ. ಇಲ್ಲೋಡ್ರಿ ನನ್ನ ಮೊಮ್ಮಕ್ಕಳ್ರಿ. ನಾ ಯಾಕೆ ಬದುಕ್ರಿ? ಏನು ಕೆಲಸ ಇಲ್ರಿ ನನ್ನ ಮಗನಿಗೆ. ಇದು ಒಂದೇ ಮಗಳ್ದನ್ರಿ, 5 ಗಂಡು ಮಕ್ಕಳ್ರಿ. ಕೊಡ್ರಿ ನಮಗ. ನಾ ಯಾಕೆ ಮಾಡ್ರಿ ಸರ್? ನಾವು ಅಲ್ಲಿ ಬಿಟ್ಟಿನ್ರಿ, ಶಾಬಾದ್ ಅಂತ ಬಿಟ್ಟಿನ್ರಿ. ನಾವು ಮನಾರ್ ಚಂದ ಮಾಡಿದೇವ್ರಿ ಸರ್. ಶಾಬಾದಾಗ ಅವ್ರು ನ್ಯಾಯ ಕೊಟ್ಟಿಲ್ಲ. ಯಾರು ಅವರೇ ರೀ ಸರ್, ಶಂಕರ ವಿಜಯ ಇಬ್ರು ರೀ. ಆ ಹುಡುಕಿಯವ್ರಿಗೆ ಏನು ರೀ ಸರ್, ರೊಕ್ಕ ಕೊಡ್ತಾರೆ, ಅವ್ರು ಬರೇಬೇಕಾಗ್ತದಲ್ರಿ. ದುಡ್ಡಿನ ಆಸೆಗೆ ಅವ್ರು ಬರ್ತಾರೆ ರೀ. ಮೇನ್ ಇದ್ದವ್ರೆ ಅವರೇ ಸರ್. ಅವ್ರೇನು ಹಂಗೆ ದುಡ್ಡಿನ ಆಸೆಗೆ ಬರ್ತಾರಂತ ಹೇಳ್ತೀನಿ ರೀ ಸರ್ ನಾನು. ಹಂಗೆ ಹೇಳಲ್ಲ ನಾನು. ಈ ಆಸೆಗೆ ಯಾರು ಮಕ್ಕಳಿಗೆ ಕೊಟ್ಟು ಬರೋರೇ ಅಲ್ರಿ. ಅವ್ರಿಗೇನು ಅವ್ರು ನಮ್ಗೆ ಪರಿಚಯನೂ ಇಲ್ರಿ. ಅವರು ಹುಡ್ದವ್ರಿ ಮಗ ಅವರು ಬೇರೆಯವ್ರಿಗೆ ಹಚ್ತಾರೆ ರೀ. ವಿಜಯ್ ಶಂಕರೇ ಏನು ಸುಮ್ಮನೆ ರೀ. ಸ್ವಲ್ಪ ಅಧ್ಯಕ್ಷ ಆದ್ರಲ್ರಿ, ನಮ್ಮ ಮಗನೂ ಆಗಿನ್ರಿ ಗಿರೀಶನ ರೀ. ಆಮೇಲೆ ಮತ್ತು ನಮ್ಮ ಸೊಸಿ ಆದ್ರಿ ಸರ್. ಶಾಬಾದ್ನಾಗ ಒಂದ್ಸಲ ಎಲೆಕ್ಷನ್ ನಿಂತೀನಿ ರೀ ನಮ್ಮ ಮಗನು. ಅದು ಅಷ್ಟೇ ನೋಡಿ, ಹೊಟ್ಟೆ ಕಿಚ್ಚಾರಿ ಸರ್. ನಮ್ಮ 500 ಮಿನಿಸ್ಟ್ರ್ ಇದ್ರಲ್ರಿ ರೀ, ಲೇಬರ್ ಮಿನಿಸ್ಟ್ರ್ ಇದ್ದು ಗುರುನಾಥ್ ಅವ್ರಿ. ಜರ ಚಲೋ ಆಗ್ತಾ ಬಂದೆ ನೋಡಿ. ಇದು ಮೊದಲಂತೂ ಬಡತನ ನಿಂತು ನೋಡ್ರಿ ಸರು. ಅದಕ್ಕೆ ಬರ್ತಾವಂತ ಹಿಂಗೆ ಹೊಟ್ಟಿಗೆ ಚಿರೋದೇ ಅಲ್ರಿ ಸರ್. ಈಗ ಎಷ್ಟು ವರ್ಷ ತಮ್ಮ ಸೊಸೆಯಲ್ಲಿ ನೌಕರಿ ಮಾಡೋದು? ಎಷ್ಟು ವರ್ಷ ಆಯ್ತು? ಏನಿಲ್ಲ, ಎಷ್ಟು ಮಕ್ಕಳು ಏನಿಲ್ಲ ಅವ್ರಿಗೆ? 2 ವರ್ಷ ಆಗಿರ್ತಿಲ್ಲ ಅವಿನ. 2 ವರ್ಷ ಆಯ್ತು ರೀ. ನಮ್ಮ ಶಾಬಾದಾಗ ಇದ್ದೇಳ್ರಿ ಸರ್. ಆಕೆ ಏನು ಮಾಡಿದ್ರು, ಮಳೆ ಅದು ಬರ್ತದ ಮತ್ತು
ಅಲ್ಲಿ ಕ್ರಾಸಿಗೆ ಅದು ಯಾರೂ ಇರಲ್ಲಲ್ರಿ, ಅಂಜಿಕೆಸಿಂದ ಆಟೋನೂ ಇರಲ್ರಿ. ಅದಕ್ಕೆ ಈಗ 4-5 ತಿಂಗಳೇ ಆಯ್ತು ರೀ ಇಲ್ಲಿಗೆ ಬಂದು. ಇಲ್ಲೇ ಬರ್ತಿ ಮೊದಲು ಡ್ಯೂಟಿನೇ ಇಲ್ಲೇ ಅದ ರೀ ಇವ್ರಿಗೆ. ಅತಿರ್ಕೆ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಮನೆಯಲ್ಲಿ. ಮತ್ತೀಗ ಮಳೆ ಅದು ಬರ್ಲತ್ತದ, ಅತ್ತಿಯಲ್ಲಿ ಯಾರೂ ಇರಲ್ಲ, ಆಟೋದವ್ರು ಕರೆದ್ರೂ ಬರಲ್ಲ, ನನಗೆ ಅಂಜಿಕೆ ಆಗ್ತದ ಸುಮ್ಮನೆ ಅಂಥೇಳಿ ನಾನು ಹೋಗುತ್ತೀನಿ ಅಂತೇಳಿ ಸ್ವಲ್ಪ ಸಾಮಾನು ತೊಂದು ಇಲ್ಲಿ ಬಂದವಡ್ರಿ ಅಷ್ಟೇ. ರೀ ಈಗ ಚಲೋ ನೀವು ವಾರಕ್ಕೊಮ್ಮೆ ಬರ್ತೀಳ್ರಿ, ಯಾವಾಗ ನಾವು ಬಂದು ಹೋಗ್ತೀಳ್ರಿ. ಇದೇ ನೋಡ್ರಿ ಮತ್ತೇನಿಲ್ಲ. ರೇ ಅಕ್ಕಿನ ಮೇಲೆ ನೋಡ್ರಿ ಮೊದಲು ಕೇಸಿಗೆ ಅದು ಓಡಾಡ್ತಿದ್ದೀವಲ್ರಿ ಸರ್. ಮತ್ತು ಮಕ್ಕಳಿಗೆ ಮಂದಿರಿ ಸರ್ ಬಾಜುನೇ ಇದ್ರಂದ್ರೂ ಗಿರೀಶ್ ಯಾರೋ ಇಲ್ಲಂದ್ರಿ ಒಂದು ಕೇಸ್ ಇದು ಅಲ್ಲಿಲ್ರಿ ನನ್ನ ಮಗಂದು. ಖೂನ ಇದ್ದವ್ರು ಅವ್ನು ಕೂಡ ಊಟ ಮಾಡಿದವರು ಎಲ್ಲರೂ ಸರ್. ಗಿರೀಶ್ ಯಾರು ಅಂದ್ರಿಗೆ ಮತ್ತೆ ಏನು ಮಾಡ್ಲಿಕ್ಕೆ ಬರ್ತದ್ರಿ? ಯಾರು ಕೇಸ್ ಮಾಡ್ಲಿಕ್ಕೆ ಆಗಲ್ಲಮ್ಮ ಅಂತಂದ್ರಿ. ಅದು ಬಿಟ್ಟವ್ರು, ನಮ್ಮ ಕೈಲಿ ಆಗಂತ ದುಡ್ಡು ಬೇಕಲ್ರಿ ಸರ್, ಬಿಟ್ಟೇವ್ರಿ ನಾವು. ಅದೇ ನೋಡ್ರಿ ಸರ್. ನಮಗೂ ತಿಳಿಯಲ್ಲ, ಸುಮ್ಮನೆ ನೋಡ್ರಿ. ಏನಿಲ್ಲ, ನಮ್ಮ ಮಗಂದು ಅದೇ ಇಷ್ಟು ಚಲೋ ಆದ್ರಂತ ಇದು ಒಂದೇ ರೀ. ಮತ್ತೆ ಅತ್ತೇನು ಅವ ಡ್ರೈವರ್ ಇದ್ದೇನೆ ರೀ ನಂಬಲ್ಲಿ. ಶಂಕರ್. ಹ್ಞೂ ರೀ, ನಮ್ಮ ಅಣ್ಣವ್ರಿ. ಹ್ಞೂ ರೀ, ನಮ್ಮ 500 ಮನೆಯಾಗಿದ್ದ ರೀ. ಹ್ಞೂ ರೀ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಧನ್ನೂರ್ ಆರ್, ಖಾಡ್ಬಿ ಮತ್ತು ಪಾಂಡಗೇರ ಗ್ರಾಮದ ಶಾಲಾ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಪ್ರಯಾಣಕ್ಕೆ ಹೆಚ್ಚುವರಿ ಬಸ್ ಸಂಚಾರಕ್ಕಾಗಿ ಒತ್ತಾಯಿಸಿ ಇಂದು ಬೆಳಗ್ಗೆ ವಿದ್ಯಾರ್ಥಿಗಳು ಹಳ್ಳಿಕೇಡ್ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಸಮಸ್ಯೆ ಕುರಿತು ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ವಿದ್ಯಾರ್ಥಿಗಳ ಅಹವಾಲು ಆಲಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಾರದ ಬಸ್ನಿಂದಾಗಿ ತಾವು ಅನುಭವಿಸುತ್ತಿರುವಂತಹ ಸಮಸ್ಯೆಗಳನ್ನು ಶಾಸಕರ ಬಳಿ ತೋಡ್ಕೊಂಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೆಚ್ಚುವರಿ ಬಸ್ ಅಳವಡಿಕೆಗೆ ಸೂಚನೆಯನ್ನ ನೀಡಿದ್ದಾರೆ. ಮೊನ್ನೆ ರಶಪ್ ಆಗ್ತಂದ್ರೆ ಅವ್ನ ಕೈದಾಗ ಏನಿಲ್ಲ ಪಾಪ, ಅವ್ನ ಡ್ರೈವರ್ ಕಂಡಕ್ಟರ್ ಕೈದಾಗ ಏನಿಲ್ಲ. ಉದಯ್ ಕುಮಾರ್ ಮಕ್ಕಳು ಸರಿ ಮಾತಾಡೋ ತಮ್ಮಿ ಪಾಪ ಅವ್ನಿಗೂ ಕಾಯಿಸ್ಕೊಳ್ತಿದ್ರ ಹುಡುಗರಿಗೆ ಕೇಳ್ತಾರ ನಾ ಹೇಳಲ್ರಿ. ಗಾಡಿ ದನ್ನೂರು ಊರಾಗ ನಿಲ್ಲಿಸಿ ಅವ್ರು ಬಿಡು 9 ಬಿಟ್ಟಿಲ್ಲ ಸರ್ ಗಾಡಿ ಡೈಲಿ. ಅವ್ರಿಗೆ ಕೇಳ್ತಾರ, ಏನೋ ಮಾಡ್ತಿದ್ದೀವಿ. ಅತಿವೃಷ್ಟಿಯಿಂದಾಗಿ ಬೀದರ್ ಜಿಲ್ಲೆಯ ರೈತರು ಕಂಗಾಲಾಗಿ ಹೋಗಿದ್ದು, ಜಿಲ್ಲೆಯ ರೈತರ ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ 3,000 ರೂಪಾಯಿ ನೀಡಬೇಕೆಂದು ಒತ್ತಾಯಿಸಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಅವರು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಪತ್ರ ಬರೆದಿದ್ದಾರೆ. ಇಡೀ ವರ್ಷ ಕಷ್ಟಪಟ್ಟು ಬೆಳೆದ ತಮ್ಮ ಬೆಳೆಗೆ ರೈತರು ನ್ಯಾಯಯುತವಾಗಿ ಬೆಲೆ ಕೇಳ್ತಿದ್ದಾರೆ. ಅವನು ತಾನು ಪಟ್ಟ ಕಷ್ಟದ ಕೂಲಿ ಕೇಳ್ತಿದ್ದಾನೆ. ರೈತನ ಕೂಗಿಗೆ ರಾಜ್ಯ ಸರ್ಕಾರವೇ ಮುಂದೆ ಬಂದು ರಿಕವರಿ ಆಧಾರದ ಮೇಲೆ ಬೆಂಬಲದೊಂದಿಗೆ ಬೆಲೆ ನಿಗದಿಪಡಿಸಿದೆ. ಅದರಂತೆ ಜಿಲ್ಲೆಯ ಕಾರ್ಖಾನೆ ಅಧ್ಯಕ್ಷರು ಮಾಲೀಕರು ಒಪ್ಪಿಕೊಂಡು ಕನಿಷ್ಠ 3,000 ರೂಪಾಯಿ ಘೋಷಣೆ ಮಾಡಬೇಕು. ಇನ್ನು ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ಕಾರ್ಖಾನೆಯವರು ಹಾಗೂ 50 ರೂಪಾಯಿ ಸರ್ಕಾರದ ಬೆಂಬಲ ಬೆಲೆ ಸೇರಿ ಒಟ್ಟು 3,000 ರೂಪಾಯಿ ಮಾಡಬೇಕೆಂದು ಒತ್ತಾಯಿಸಿ ಅರವಿಂದ್ ಅರಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಅತೃಪ್ತರು ಅಂತ ಹೇಳ್ಬಿಡ್ರಿ, ಡಿಸಿಡೆಂಟ್ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನಾವು ಪಕ್ಷದ ಒಂದು ಏಳಿಗೆಗಾಗಿ, ಪಕ್ಷದ ಕಾರ್ಯಕರ್ತರ ಬಗ್ಗೆ, ಪಕ್ಷದ ಮುಖಂಡರ ಬಗ್ಗೆ ನಾವು ಚಿಂತನೆ ಮಾಡಿ, ಯಾಕಂದ್ರೆ ಮುಂದೆ ಬರುವ ದಿನಗಳಲ್ಲಿ ZP-TP ಎಲೆಕ್ಷನ್ ಬರ್ತಾವೆ. ಅದಲ್ಲದೆ ಈಗ 2023 ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಈಗ 4 ಜನ 6 ಕ್ಷೇತ್ರದ ಬೀದರ್ನ 6 ಕ್ಷೇತ್ರದ 6ರಲ್ಲಿ 4ರಲ್ಲಿ ನಾವು ಕಾಂಗ್ರೆಸ್ನವ್ರು ಇದ್ದೀವಿ. ಆದರೆ ಈ ಮುಂದೆ ಬರೋ ದಿನಗಳಲ್ಲಿ 4 ಹೋಗಿ 2ಕ್ಕೆ ಬಂತು. ಅದು ಮುಂದೆ ಮತ್ತೆ ವಿಕೋಪಕ್ಕೆ ಹೋಗಬಾರ್ದು. ಯಾಕಂದರೆ ಕಾರ್ಯಕರ್ತರು ಉಳಿದ್ರೆ, ಕಾರ್ಯಕರ್ತರು ಮುಖಂಡರು ಉಳಿದ್ರೆ ಮಾತ್ರ ಪಕ್ಷ ಉಳಿಯೋಕ್ಕೆ ಸಾಧ್ಯ ಆಯ್ತದೆ. ನಾವು ನಾಳೆ ರವಿವಾರ 29 ತಾರೀಕಿನಿಂದ ನಾವು ಬೀದರ್ನಲ್ಲಿ ಒಂದು ಸಭೆ ಕರೆದಿದ್ದೀವಿ. ಆ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ಆ ಚರ್ಚೆದ ಎಲ್ಲ ಒಂದು ಸಾರಾಂಶ ತಗೊಂಡು ಮತ್ತೆ ಮಾನ್ಯ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ
ನಂತರ CM ಅವ್ರಿಗೆ ಭೇಟಿಯಾಗಿ ಆಮೇಲೆ ರಾಷ್ಟ್ರೀಯ ನಾಯಕರಾದಂಥ ಸುರ್ಜೇವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಕೊನೆಗೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿಯಾಗಬೇಕು ಅನ್ನೋ ಉದ್ದೇಶ ನಮಗಿದೆ. ಆ ನಿಟ್ಟಿನಲ್ಲಿ ಬರುವ ರವಿವಾರ ಕಾಗವಾಡ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ರಾಜು ಕಾಗೆ ಚಾಲನೆ ನೀಡಿದ್ದಾರೆ. ಸಿದ್ದೇವಾಡಿ ಗ್ರಾಮದ ಯಲ್ಲಮ್ಮ ದೇವಿಯ ದೇವಸ್ಥಾನ ಹಾಗೂ ಮದಭಾವಿ ಗ್ರಾಮದ ಸದಾಶಿವ ಬಬ್ಲಾದಿ ಮುತ್ಯ ಮಠದ ಸಮುದಾಯ ಭವನಗಳು ಸೇರಿ ಒಟ್ಟು 40 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಈ ಸಮಯದಲ್ಲಿ ಮುಖಂಡರಾದ ವಿನಾಯಕ್ ಬಾಗಡಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣವಾಲಿ, ಗುತ್ತಿಗೆದಾರ ಶಿವಾನಂದ್ ಇಬ್ರಾಹಿಪುರ, ಗೌಸ್ ನಾದಾಫ್, ಸದರಾಯ್ ಕಣಗಲಿ, ರಮೇಶ್ ಆಜೂರ್, ರಾವ್ ಸಾಬ್ ಕಾಳೆಲಿ, ಅಂಕುಶ್ ಕಾಳೆಲಿ, ಭಾರತೇಶ್ ಕಾಳೆಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೆಂಬರ್ಗಳಿದೆ ಅವ್ರ ಎಟ್ಟ ಗೊತ್ತೈತೆ. ಯಾಕಂದ್ರೆ ನಾವು ಒಬ್ಬ ಪೂಜೆ ಮಾಡಿದ್ದೇನೆ, ಬೇರೆ ಯಾರು ಗೊತ್ತಿಲ್ಲ. ಆದರೂ ದುಡ್ಡು ಇರೋದು ಸಾಹೇಬ್ರದ್ದು ಫಂಡ್, ಬಟ್ ಪೂಜೆ ಮಾಡಿದವ್ ಅದು ಯಾವುದು 15 ಲಕ್ಷ ಬಂಡಗರ್ ತೋಟದಾಗ ಒಂದು, 10 ಲಕ್ಷ ಒಂದು ಜೈನ್ ಜಿಲ್ಲೆಯ ಭೂತರಾಮಹಟ್ಟಿಯ ಕಿತ್ತೂರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ 19 ಜಿಂಕೆಗಳು ಅಸಹಜವಾಗಿ ಸಾವನ್ನಪ್ಪಿರುವ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಳವಳ ವ್ಯಕ್ತಪಡಿಸಿದ್ದು ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಪ್ರಾಥಮಿಕ ವರದಿಗಳ ಪ್ರಕಾರ ಜಿಂಕೆಗಳು ಸಾಂಕ್ರಾಮಿಕ ಕಾಯಿಲೆಯಿಂದ ಮೃತಪಟ್ಟಿವೆ ಎಂದು ತಿಳಿದುಬಂದಿದೆ. ಹೀಗಾಗಿ ಮೃಗಾಲಯದ ಬೇರೆ ಯಾವುದೇ ಪ್ರಾಣಿಗಳಿಗೂ ಸೋಂಕು ತಗಲದಂತೆ ಮುಂಜಾಗರೂಕತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಈ ಜಿಂಕೆಗಳು ಕಲುಷಿತ ನೀರು, ಆಹಾರ ಸೇವಿಸಿ ಕಾಯಿಲೆಗೆ ತುತ್ತಾಗಿ ಮೃತಪಟ್ಟಿವೆ ಅಥವಾ ಬೆಕ್ಕು ಹಾಗೂ ಇನ್ನಿತರ ಸಾಕು ಪ್ರಾಣಿಗಳಿಂದ ಈ ಕಾಯಿಲೆ ಹರಡಿದೆಯೇ ಎಂಬ ತಜ್ಞರ ಸಮಿತಿ ರಚಿಸಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಮೃಗಾಲಯದಲ್ಲಿರುವ ಪ್ರಾಣಿಗಳು ಈ ರೀತಿ ಸಾವಿಗೀಡಾಗುವುದು ಆತಂಕದ ವಿಚಾರವಾಗಿದೆ. ಇನ್ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯವಿದ್ದಲ್ಲಿ ನಿಯಮಾನುಸಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ಆದೇಶ ನೀಡಿದ್ದಾರೆ. ಕೃಷ್ಣ ಮಹದಾಯಿ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳ ಪರ ನ್ಯಾಯಾಲಯದ ತೀರ್ಪು ಬಂದಿದ್ರೂ ಕೂಡ ಅಧಿಸೂಚನೆ ಹೊರಡಿಸದ, ಅನುಮತಿ ನೀಡದ ಕೇಂದ್ರ ಸರ್ಕಾರದ ಅಸಹಕಾರದಿಂದ ಈ ಯೋಜನೆಗಳು ಸ್ಥಗಿತಗೊಂಡಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಾವು ರಚಿಸಿರುವ ನೀರಿನ ಹೆಜ್ಜೆ ಕೃತಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಶುಕ್ರವಾರ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಹೇಳಿದ್ದಾರೆ. ಕೃಷ್ಣಾ ನದಿ ವಿವಾದದಲ್ಲಿ ಕರ್ನಾಟಕಕ್ಕೆ ಹಂಚಿಕೆಯಾಗಿರುವ ನೀರು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಅಧಿಸೂಚನೆ ಪ್ರಕಟಿಸಿಲ್ಲ. ಅಂದು ಯೋಜನೆಗೆ ಒಪ್ಪಿದ ಮಹಾರಾಷ್ಟ್ರ ಇಂದು ವಿರೋಧ ವ್ಯಕ್ತಪಡಿಸುತ್ತಿದೆ. ಮಹದಾಯಿ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದ್ರೂ ಕೂಡ ಅನುಷ್ಠಾನ ಆಗಿಲ್ಲ. ಗೋವಾದಲ್ಲಿ ಕೂಡ ಒಬ್ಬ ಸಂಸದ ಇದ್ದಾನೆ. ನಮ್ಮಲ್ಲಿ 28 ಸಂಸದರಿದ್ರೂ ಕೂಡ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗ್ತಿಲ್ಲ. ಈ ಯೋಜನೆ ಜಾರಿಗೆ ಟೆಂಡರ್ ಕರೆಯಲಾಗಿದೆ, ಆದರೆ ಕೇಂದ್ರದ ಅರಣ್ಯ ಇಲಾಖೆ ಒಪ್ಪಿಗೆ ನೀಡುತ್ತಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದ ಪ್ರಮುಖ ಕೃಷ್ಣ ಮಹದಾಯಿ, ತುಂಗಭದ್ರಾ, ಮೇಕೆದಾಟು ಯೋಜನೆ ಜಾರಿ ವಿಚಾರವಾಗಿ ಕೇಂದ್ರದ ಮಂತ್ರಿಗಳನ್ನು 5 ಬಾರಿ ಭೇಟಿ ಮಾಡಿದ್ದೇನೆ. ಯಾವುದೇ ಫಲಿತಾಂಶ ಬಂದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಹಿತ ಕಾಪಾಡುವುದು ಹೇಗೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿತು. ಅದರ ಆಧಾರದ ಮೇಲೆ ಬೊಮ್ಮಾಯಿ ಅವರು ಕೂಡ ರಾಜ್ಯ ಬಜೆಟ್ನಲ್ಲಿ ಅನುದಾನ ತೋರಿಸಿದ್ರು. ಆದರೆ ಈವರೆಗೂ ಕೇಂದ್ರ ಸರ್ಕಾರ ಬಿಡಿಗಾಸು ಕೊಟ್ಟಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡುವ ಆತ್ಮಸ್ಥೈರ್ಯ ಬಿಜೆಪಿಯ ಯಾವ ಸಂಸದರಿಗೂ ಇಲ್ಲ. ಅವರು ರಾಜ್ಯದ ಪರ ಒಂದೇ ಒಂದು ಮಾತಾಡಿಲ್ಲ. ಅಷ್ಟಾದರೂ ಕೂಡ ಇವರು ಸಂಸದರಾಗಿ ಹೇಗೆ ಮುಂದುವರಿತಿದ್ದಾರೆ ಎಂಬುದೇ ನನಗೆ ಅರಿವಾಗ್ತಿಲ್ಲ. ಕೇವಲ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡುವುದರಲ್ಲೇ ಇವರು ಕಾಲ ಕಳೆಯುತ್ತಿದ್ದಾರೆ. ನೆರೆಯ ತಮಿಳುನಾಡು, ಆಂಧ್ರ ಪ್ರದೇಶದವರು ತಮ್ಮ ರಾಜ್ಯದ ವಿಚಾರ ಬಂದಾಗ ಪಕ್ಷಭೇದ ಮರೆತು ಒಂದಾಗಿ ಧ್ವನಿ ಎತ್ತುತ್ತಾರೆ. ಆದರೆ ನಮ್ಮ ಕೈಯಲ್ಲಿ ಎಷ್ಟು ದಿನ ಅಧಿಕಾರ ಇರುತ್ತದೆ ಎಂಬುದಕ್ಕಿಂತ ಅಧಿಕಾರ ಇದ್ದಷ್ಟು ದಿನ ನಾವು ಏನ್ ಮಾಡ್ತೇವೆ ಎಂಬುದು ಮುಖ್ಯ ಎಂದು ಡಿಕೆ ಅವರು ಕಿಡಿಕಾರಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆ ಆವರಣದಲ್ಲಿ ಶುಕ್ರವಾರ ತಡರಾತ್ರಿ ಭಾರೀ ಸ್ಫೋಟ ಸಂಭವಿಸಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ವಶಪಡಿಸಿಕೊಂಡಿದ್ದ ಸ್ಫೋಟಕ ವಸ್ತುಗಳ ಮಾದರಿ ಸಂಗ್ರಹಿಸಿಟ್ಟಲ್ಲಿ ಆಕಸ್ಮಿಕ ಸ್ಫೋಟ ಸಂಭವಿಸಿ 6 ಮಂದಿ ಪೊಲೀಸರು ಸಾವನ್ನಪ್ಪಿದ್ದಾರೆ ಮತ್ತು 27 ಮಂದಿ ಗಾಯಗೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಸ್ಫೋಟದ ತೀವ್ರತೆಗೆ ಪೊಲೀಸ್ ಠಾಣೆಯಿಂದ ಭಾರೀ ಪ್ರಮಾಣದ ಹೊಗೆ ಮತ್ತು ಜ್ವಾಲೆಗಳು ಹೊರಬರುತ್ತಿರುವುದು ಆ ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಾಣಿಸಿವೆ. ಗಾಯಗೊಂಡ ಪೊಲೀಸರನ್ನ ತಕ್ಷಣ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಇನ್ನು ನವದೆಹಲಿಯ
ಕೆಂಪುಕೋಟೆ ಬಳಿ ಕಾರ್ ಬಾಂಬ್ ಸ್ಫೋಟ ಸಂಭವಿಸಿದ ಕೆಲವೇ ದಿನಗಳಲ್ಲಿ ಇದೀಗ ಶ್ರೀನಗರದಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ದೆಹಲಿ ಸ್ಫೋಟದಲ್ಲಿ ಒಟ್ಟು 13 ಜನ ಸಾವಿಗೀಡಾಗಿದ್ರು. ಬಂಧಿತ ಉಗ್ರ ವೈದ್ಯ ಮಜ್ಮಿಲ್ ಗನೈ ಬಾಡಿಗೆ ಮನೆಯಿಂದ ವಶಪಡಿಸಿಕೊಂಡ 360 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳ ಪೈಕಿ ಒಂದನ್ನಷ್ಟು ಈಗಿನ ತನಿಖೆಯ ಅಂಗವಾಗಿ ಮಾದರಿಯಾಗಿ ಸಂಗ್ರಹಿಸಲಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಅವುಗಳಿಂದಾಗಿಯೇ ಸ್ಫೋಟ ಸಂಭವಿಸಿದೆ. ಸದ್ಯ ಘಟನಾ ಸ್ಥಳದಿಂದ 6 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಮೃತರನ್ನ ಗುರುತು ಪತ್ತೆ ಕಾರ್ಯ ಇನ್ನಷ್ಟೇ ಆಗಬೇಕಾಗಿದೆ. ಶವಗಳನ್ನು ಶ್ರೀನಗರ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆದೊಯ್ಯಲಾಗಿದೆ. ಇನ್ನು ಉಗ್ರನ ಮನೆಯಿಂದ ವಶಪಡಿಸಿಕೊಂಡಿದ್ದ ಕೆಲವು ಸ್ಫೋಟಕಗಳನ್ನು ಪೊಲೀಸ್ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಸಂಗ್ರಹಿಸಲಾಗಿತ್ತು. 360 ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳಲ್ಲಿ ಹೆಚ್ಚಿದ್ದನ್ನ ಭಯೋತ್ಪಾದಕ ಘಟಕದ ವಿರುದ್ಧ ಎಫ್ಐಆರ್ ದಾಖಲಿಸಿದ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿತ್ತು. ಇನ್ನು ಅಕ್ಟೋಬರ್ ಮಧ್ಯದಲ್ಲಿ ನೌಗಾಮ್ನ ಬನ್ಪೋರಾದಲ್ಲಿ ಗೋಡೆಗಳ ಮೇಲೆ ಬೆದರಿಕೆ ಪೋಸ್ಟರ್ಗಳನ್ನು ಪೊಲೀಸರು ಮತ್ತು ಭದ್ರತಾ ಪಡೆಗಳು ಪತ್ತೆ ಮಾಡಿದ ನಂತರ ಇಡೀ ಸಂಚು ಬಯಲಾಗಿತ್ತು. ಈ ಘಟನೆಯನ್ನ ದೇಶದ ಭದ್ರತೆಗೆ ಗಂಭೀರ ಬೆದರಿಕೆ ಎಂದು ಪರಿಗಣಿಸಿ ಶ್ರೀನಗರ ಪೊಲೀಸರು ಅಕ್ಟೋಬರ್ 19ರಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ತಂಡವನ್ನು ರಚಿಸಿದ್ರು. ತನಿಖೆ ನಡೆದು ಉಗ್ರರ ಬೃಹತ್ ಜಾಲವನ್ನು ಭೇದಿಸಲಾಗಿತ್ತು. ಇನ್ನು ಅದೇ ಸಂದರ್ಭದಲ್ಲಿ ದೆಹಲಿ ಸ್ಫೋಟವು ಸಂಭವಿಸಿದೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಭರ್ಜರಿ ಗೆಲುವು ಕಂಡಿದೆ. ಬಿಹಾರದಲ್ಲಿ ಐತಿಹಾಸಿಕ ಜಯ ಕಂಡಿರುವ ಬಿಜೆಪಿ ಬಿಹಾರದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಬಾರಿ ಬಿಜೆಪಿ ಬೇರೆಲ್ಲ ರಾಜ್ಯಗಳಲ್ಲಿ ಮಾಡಿದ ರೀತಿಯಲ್ಲೇ ಬಿಹಾರದಲ್ಲೂ ಕೂಡ ಟಿಕೆಟ್ ಘೋಷಣೆ ವೇಳೆ ಹಲವು ಪ್ರಯೋಗಗಳನ್ನು ಮಾಡಿತು. ಅದರಲ್ಲೂ ಕೂಡ ಬಿಹಾರದ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಎಂಬ 25 ವರ್ಷದ ಯುವತಿಯನ್ನ ಕಣಕ್ಕೆ ಇಳಿಸಿದ್ದು ಕೂಡ ಒಂದಾಗಿದೆ. ಇನ್ನು ರಿಯಾಲಿಟಿ ಶೋ ಒಂದರ ರನ್ನರ್ ಅಪ್ ಆಗಿದ್ದ ಮೈಥಿಲಿ ಠಾಕೂರ್ ಕಂಠಕ್ಕೆ ಬಹಳ ಅಭಿಮಾನಿಗಳಿದ್ರು. ಆದರೆ ಆ ಅಭಿಮಾನ ಮತವಾಗಿ ಬದಲಾಗುತ್ತಾ ಎಂಬ ಅನುಮಾನವಂತೂ ಇದ್ದೇ ಇತ್ತು. ಇದೀಗ ಅದೇ ಮೈಥಿಲಿ ಠಾಕೂರ್ ಚುನಾವಣಾ ಕಣಕ್ಕೆ ಇಳಿದ ಮೊದಲ ಪ್ರಯತ್ನದಲ್ಲೇ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಭಾರತದ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಕೂಡ ಅವರು ಪಾತ್ರರಾಗಿದ್ದಾರೆ. PUC ಓದಿರುವ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅವರಿಗೆ ಕೇವಲ 25 ವರ್ಷ. ಇನ್ನು ಮೈಥಿಲಿ ದರ್ಭಾಂಗದ ಅಲಿನಗರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಇದೀಗ ಅವರು 12,000 ಮತಗಳ ಅಂತರದಿಂದ ಜಯ ಸಾಧಿಸಿದ್ದಾರೆ. ಇವಾಗಿದು ಇಂದಿನ ಮಧ್ಯಾಹ್ನ ರೌಂಡ್ ಅಪ್. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.